ಅರ್ಥವಾಗದೇ ಇರೋದಕ್ಕೆ ಇದೇನು ಶಾಸ್ತ್ರದ ಕಗ್ಗಂಟ ವಾಕ್ಯವೇ? ರುಕ್ಕೆ ಉಪನಿಷತ್ ವಾಣಿಯೇ. ನಾನು ಹೋದ್ರೆ ಹೋದೇನು ಅನ್ನೋ ಈ ನಿನ್ನ ಬಾಲಭಾಷೆ ಕನ್ನಡಕ್ಕೆ ವ್ಯಾಖ್ಯಾನಕಾರ ಬೇರೆ ಬೇಕೆ, ಭಾಷೆಗಾರ ಬೇರೆ ಬೇಕು. ಈಗ ಹಾಗೆ ತೋರ್ತಾ ಇದೆ. ನನ್ನ ಅಭಿಪ್ರಾಯ ಇಷ್ಟೇ. ನಾನು ಅಂದರೆ ನಾನು ಅನ್ನೋ ಭಾವ, ಹೋದರೆ ಹೋದೇನು, ಇದ್ದರೆ ಇದ್ದೇನು ಅಂತ. ಭೀಮಾಚಾರ್ಯ, ಕೇಳಿದಿರ ಸ್ವಾರಸ್ಯ? ಇದು ಬಾಲಭಾಷೆಯ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ನಾನು ಹೋದರೆ ಹೋದೇನು ಅನ್ನೋ ಮೂರೇ ಮೂರು ಶಬ್ದದಲ್ಲಿ 3 ಲೋಕ ತುಂಬುವಷ್ಟು ಅರ್ಥ ಅಡಗಿಸಿ ಹೇಳಿದರು ಕನಕದಾಸರು. ಇದು ಅಪಸಿದ್ಧಾಂತ ದಾಸ್ರೆ. ನಾನು ಅಂಬೋದೇ ಇಲ್ಲದೆ ಇದ್ದ ಮೇಲೆ ಮೋಕ್ಷ ಸುಖ ಅನುಭವಿಸೋದು ಯಾವುದು ಅಂತೇನು? ನಾನು ಅಂದ್ರೆ ನಾನು ಅನ್ನತಕ್ಕಂಥ ಅಹಂಕಾರ, ಅದು ಅಳಿದರೆ ಹೋದೇನೋ, ಇದ್ರೆ ಇದ್ದೇನೋ ಅಂತ ಭಾವ.